ನೀವೇನಾದರೂ ಆಸ್ತಿನ ಕೊಂಡ್ಕೊಳ್ತಾ ಇದ್ರೆ, ಅಗ್ರಿಕಲ್ಚರ್ ಲ್ಯಾಂಡ್ನ ಕೊಂಡ್ಕೊಳ್ತಾ ಇದ್ರೆ, ಅಥವಾ ನಿಮ್ಮದೇ ಒಂದು ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಆ ಡಾಕ್ಯುಮೆಂಟ್ಗಳಲ್ಲಿ ಖರಾಬು ಅಂತ ಮೆನ್ಷನ್ ಆಗಿತ್ತು ಅಂತ ತಿಳ್ಕೊಳ್ಳಿ, ಅಥವಾ ಪುಟ್ ಖರಾಬ್ ಅಂತ ಹೇಳಿ ಮೆನ್ಷನ್ ಆಗಿತ್ತು ಅಂತ ತಿಳ್ಕೊಳ್ಳಿ. ಆಗ ನೀವು ವಹಿಸಬೇಕಾಗಿರೋಂಥ ಎಚ್ಚರಿಕೆಗಳೇನು? ಖರಾಬು ಅಂತ ಇದ್ದರೆ ನಿಮಗೆ ಮಾಲೀಕತ್ವ ಇರುತ್ತಾ? ಇಫ್ ಇನ್ ಕೇಸ್ ನಿಮ್ಮ ಪ್ರಾಪರ್ಟಿನಲ್ಲಿ ಖರಾಬು ಅಂತ ಇದ್ದು ಅದನ್ನು ಗೌರ್ಮೆಂಟ್ ಅಕ್ವೈರ್ ಮಾಡಿಕೊಂಡಾಗ ಆ ಖರಾಬ್ಗೂ ಸಹ ಕಾಂಪನ್ಸೇಷನ್ ಕೊಡುತ್ತೆ ಗೌರ್ಮೆಂಟು. ನಮ್ಮ ಹಾನರಬಲ್ ಹೈಕೋರ್ಟ್ ಏನು ಹೇಳುತ್ತೆ ಈ ವಿಚಾರದ ಬಗ್ಗೆ? ಈ ಎಲ್ಲ ಇನ್ಫಾರ್ಮೇಷನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ಬೇಸಿಕ್ ಇನ್ಫಾರ್ಮೇಷನ್ನಿಂದ ಅಡ್ವಾನ್ಸ್ಡ್ ಇನ್ಫಾರ್ಮೇಷನ್ ತನಕನೂ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ನಿಮಗೊಂದು ಸಾಲಿಡ್ ಲೀಗಲ್ ಇನ್ಫಾರ್ಮೇಷನ್ ಸಿಗುತ್ತೆ. ನೋಡಿ, ಮೊದಲನೇದಾಗಿ ನೀವೇನು ತಿಳ್ಕೊಬೇಕಾಗಿದೆ ಅಂತ ಹೇಳಿದ್ರೆ, ಖರಾಬು ಅಂದ್ರೆ ಏನು ಅಂತ ಹೇಳಿ. ನೋಡಿ, ಖರಾಬು ಅಂದ್ರೆ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಖರಾಬ್ ಅಂತ ಮೆನ್ಷನ್ ಆಗಿತ್ತು ಅಂತ ಹೇಳಿದ್ರೆ, ಆ ಪೋರ್ಷನ್ ಆಫ್ ದ ಲ್ಯಾಂಡ್ ಅಗ್ರಿಕಲ್ಚರ್ ಮಾಡಕ್ಕೆ ಅಥವಾ ಉಳುಮೆ ಮಾಡಲಿಕ್ಕೆ ಯೋಗ್ಯ ಇಲ್ಲದೆ ಇರುವಂತಹ ಲ್ಯಾಂಡ್ ಅಂತ ಹೇಳಿ ಅರ್ಥ. ಮತ್ತೆ ಈ ಖರಾಬ್ನಲ್ಲಿ 2 ವಿಧಗಳಿದಾವೆ. ಒಂದು ಎ ಖರಾಬ್ ಅಂತೇಳಿ, ಮತ್ತೊಂದು ಬಿ ಖರಾಬ್ ಅಂತೇಳಿ. ಈ ಎ ಖರಾಬು ಮತ್ತೆ ಬಿ ಖರಾಬನ್ನ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ 1964ನಲ್ಲಿ ರೂಲ್ 21(2) ನಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ನಾನು ಇನ್ ಡೀಟೇಲ್ ಆಗಿ ರೂಲು ಮತ್ತೆ ಸೆಕ್ಷನ್ ಎಲ್ಲ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಒಬ್ಬ ಜನಸಾಮಾನ್ಯರಿಗೆ ಅದರ ಅವಶ್ಯಕತೆನೂ ಇಲ್ಲ. ಜಸ್ಟ್ ಇದನ್ನ ಮಾತ್ರ ತಿಳ್ಕೊಳ್ಳಿ ಅಷ್ಟೇ. ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ನಲ್ಲಿ ಈ ಖರಾಬ್ಗಳ ಬಗ್ಗೆ ವಿಶ್ಲೇಷಣೆ ಮಾಡಲಾಗಿದೆ ನಮ್ಮ ಕಾನೂನಿನಲ್ಲಿ. ಮತ್ತೆ ಈ ಎ ಖರಾಬ್ಗೆ ಬರೋದಾದ್ರೆ, ಇದು ವ್ಯವಸಾಯಕ್ಕೆ ಯೋಗ್ಯವಲ್ಲದಂತಹ ಜಮೀನು. ಆದ್ರೆ ಇದು ನಿಮ್ಮ ಜಮೀನೇ. ಯಾರು ಓನರ್ ಇರ್ತಾರಲ್ಲ, ಯಾರು ಡಾಕ್ಯುಮೆಂಟ್ ಅಲ್ಲಿ ಇರುತ್ತಲ್ಲ, ಇದು ಅವರೇ ಓನರ್. ಇದಕ್ಕೆ ಗೌರ್ಮೆಂಟಿನ ಓನರ್ಶಿಪ್ ಇರೋದಿಲ್ಲ. ಲ್ಯಾಂಡ್ ನಿಮ್ದೆ, ಆದ್ರೆ ಅದು ವ್ಯವಸಾಯ ಮಾಡ್ಲಿಕ್ಕೆ ಆಗದೆ ಇರುವಂತಹ ಭೂಮಿ. ಮಾಲೀಕತ್ವ ನಿಮ್ದೇ ಆಗಿರುತ್ತೆ, ವ್ಯವಸಾಯ ಮಾಡೋಕ್ಕಾಗಲ್ಲ ಅಷ್ಟೇ. ಅಲ್ಲಿ ವ್ಯವಸಾಯ ಮಾಡೋಕ್ಕಾಗದೆ ಇರೋದ್ರಿಂದ ಆ ಪೋರ್ಷನ್ ಆಫ್ ದ ಲ್ಯಾಂಡ್ಗೆ, ಅಂದರೆ ಈ ಖರಾಬ್ ಇರೋಷ್ಟು ಜಾಗಕ್ಕೆ ನೀವು ಟ್ಯಾಕ್ಸ್ ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ. ಅದೊಂದು ನಿಮಗೆ ಹೆಲ್ಪ್ ಅಷ್ಟೇ. ಬಟ್ ಅದರಲ್ಲಿ ಅಗ್ರಿಕಲ್ಚರ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲ್ಲ ನಿಮಗೆ. ಇದು ನೀವು ಬೇರೆಯವ್ರಿಗೆ ಮಾರಾಟ ಮಾಡ್ಬೋದು, ಅಥವಾ ಒಂದು ಮನೆ ಕಟ್ಸ್ಕೋಬೋದು. ನೀವು ಬೇರೆ ಯಾವುದೇ ಒಂದು ಕೆಲಸ ಬೇಕಿರೋ ಮಾಡ್ಕೋಬೋದು. ಒಂದು ಕೋಳಿ ಫಾರ್ಮ್ ಇಡೋದು, ಅಥವಾ ಕುರಿಗೆ ಅಂತೇಳಿ ಪ್ಲೇಸ್ ಬಿಟ್ಕೊಂಡು ಅದರಲ್ಲಿ ಕುರಿ ಸಾಕಾಣಿಕೆ ಮಾಡೋದು, ಇದನ್ನೆಲ್ಲ ಬೇಕಿರೋ ಮಾಡ್ಕೋಬೋದು ನೀವು. ಈ ಜಾಗ ನಿಮ್ಮದೇ ಆಗಿರುತ್ತೆ. ಮತ್ತು ಈ ಬಿ ಖರಾಬಿಗೆ ಬರೋದಾದರೆ, ಇದು ವೆರಿ ಡೇಂಜರಸ್. ಇದು ಪಬ್ಲಿಕ್ಕಿಗೆ ಮೀಸಲಿಟ್ಟಿರೋಂಥ ಜಾಗ. ಇದು ಸಾರ್ವಜನಿಕ ಉದ್ದೇಶಕ್ಕಾಗಿ ಮೀಸಲಿಟ್ಟಿರೋಂತಹ ಜಮೀನಿದು. ಉದಾಹರಣೆಗೆ ದಾರಿ ಇರ್ಬೋದು, ಕಾಲ್ದಾರಿ, ಕೆರೆ, ಸ್ಮಶಾನ, ಇವೆಲ್ಲನೂ ಬಿ ಖರಾಬ್ಗೆ ಬರುವಂತಹ ಭೂಮಿ. ಮತ್ತು ಎ ಖರಾಬಿಗೆ ಎಕ್ಸಾಂಪಲ್ಗಳೇನು ಅಂತ ಹೇಳಿದ್ರೆ, ಜಮೀನಿನ ಮಧ್ಯೆ ಒಂದು ಹಳ್ಳ ಇತ್ತು ಅಂತ ತಿಳ್ಕೊಳ್ಳಿ. ಅಲ್ಲೇನು ನೀವು ಅಗ್ರಿಕಲ್ಚರ್ ಕೆಲಸ ಮಾಡೋಕ್ಕಾಗಲ್ಲ, ಬಟ್ ಆ ಹಳ್ಳ ನಿಮ್ದೇನೆ, ಆ ಭೂ ಪ್ರದೇಶ ನಿಮ್ದೇನೆ ಅದು. ಮತ್ತು ಬಂಡೆ ಇರ್ಬೋದು, ಒಂದು ದೊಡ್ಡ ಬಂಡೆಕಲ್ಲು ಬಿದ್ದಿತ್ತು ಅಂದರೆ ನಿಮ್ಮ ಜಮೀನಲ್ಲಿ, ಆ ಪೋರ್ಷನ್ ಲ್ಯಾಂಡ್ ಅಗ್ರಿಕಲ್ಚರ್ ಮಾಡೋಕ್ಕಾಗದೇ ಇಲ್ಲ ಅದರಲ್ಲಿ ಅಲ್ವಾ. ಅದೆಲ್ಲನೂ ಖರಾಬ್ ಲ್ಯಾಂಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಮತ್ತು ಎ ಖರಾಬ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಮತ್ತು ಅದೇ ಬಿ ಖರಾಬಿಗೆ ಬರೋದಾದರೆ, ಬಿ ಖರಾಬ್ನಲ್ಲಿ ದಾರಿ ಇರುತ್ತೆ, ಕಾಲ್ದಾರಿ, ಕೆರೆ, ಬಂಡಿ ದಾರಿ ಅಂತ ಬಿಟ್ಕೊಂಡಿರ್ತಾರೆ. ಇದೆಲ್ಲನೂ ಗೌರ್ಮೆಂಟಿಗೆ ಸೇರಿರುವಂಥ ಭೂಮಿ. ಅದರಲ್ಲಿ ನಿಮಗೆ ಯಾವುದೇ ರೀತಿಯಾಗಿರುವಂಥ ಹಕ್ಕಿರೋದಿಲ್ಲ. ಅದು ನಿಮ್ಮ ಡಾಕ್ಯುಮೆಂಟ್ಗಳಲ್ಲಿ ಅದನ್ನು ತೋರಿಸಿರ್ಬೋದು, ಅದು ನಿಮ್ಮ ಹೆಸರಲ್ಲೇ ಇದೆಯೇನೋ ಅನ್ನೋ ರೀತಿಯಲ್ಲಿ ಇರುತ್ತೆ. ಆದರೆ ನೀವು ಓನರ್ ಆಗಿರೋದಿಲ್ಲ ಆ ಪ್ರಾಪರ್ಟಿಗೆ. ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಬಿ ಖರಾಬು ನಿಮ್ಮ ಜಮೀನಿನ ಪಾಣಿನಲ್ಲಿ, RTCನಲ್ಲಿ ಎಷ್ಟು ವರ್ಷಗಳಿಂದ ಇದ್ರೂ ಸಹ ಅದು ಯಾವತ್ತಿಗೂ ಸರ್ಕಾರದ ಆಸ್ತಿನೇ ಆಗಿರುತ್ತೆ ಹೊರತಾಗಿ, ನೀವು ಅದನ್ನು ಒತ್ತುವರಿ ಮಾಡಿದರೆ ಅಥವಾ ಏನಾದರೂ ಒಂದು ಕನ್ಸ್ಟ್ರಕ್ಟ್ ಮಾಡಿದರೆ, ಒಂದು ಬಿಲ್ಡಿಂಗೋ ಶೆಡ್ಡೋ ಏನಾದರೂ ಒಂದು ಕನ್ಸ್ಟ್ರಕ್ಟ್ ಮಾಡಿದರೂ ಸಹ ಸರ್ಕಾರ ಅದನ್ನು ಬೀಳಿಸ್ಬಿಟ್ಟು ತೆರವು ಮಾಡ್ಕೋಬೋದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತ ಹೇಳಿದ್ರೆ, ನೀವೇನಾದರೂ ನಿಮ್ಮ ಜಮೀನಿನ ಮೇಲೆ ಲೋನ್ ತಗೋಬೇಕು ಅಂತ ಹೇಳಿದ್ರೆ, ಈ ಬಿ ಖರಾಬ್ನ ಪೋರ್ಷನ್ ಏನಿರುತ್ತಲ್ಲ, ಈ ಪೋರ್ಷನಿನ ಮೇಲೆ ಬ್ಯಾಂಕ್ನವರು ಲೋನ್ ಕೊಡೋದಿಲ್ಲ ನಿಮಗೆ. ಏನು ನಿಮ್ಮ ಆಕ್ಚುಯಲ್ ಲ್ಯಾಂಡ್ ಇರುತ್ತಲ್ಲ ಅಷ್ಟಕ್ಕೆ ಮಾತ್ರ ಲೋನ್ ಕೊಡ್ತಾರೆ ಹೊರತಾಗಿ, ನಿಮ್ಮ ಡಾಕ್ಯುಮೆಂಟಲ್ಲಿ ಬಿ ಖರಾಬ್ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಲೋನ್ ಸಿಗೋದಿಲ್ಲ ನಿಮಗೆ. ನೋಡಿ, ಇನ್ನೊಂದು ಮುಖ್ಯವಾಗಿರುವಂಥ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಎ ಖರಾಬ್ಗೂ ಮತ್ತು ಬಿ ಖರಾಬ್ಗೂ, ಗೌರ್ಮೆಂಟ್ ಏನಾದರೂ ನಿಮ್ಮ ಲ್ಯಾಂಡನ್ನು ಅಕ್ವೈರ್ ಮಾಡ್ಕೋಬೇಕಾದ್ರೆ ಎ ಖರಾಬ್ನು ಅಕ್ವೈರ್ ಮಾಡ್ಕೊಂಡ್ರೆ ಅದಕ್ಕೆ ನಿಮಗೆ ಕಾಂಪನ್ಸೇಷನ್ ಸಿಕ್ಕುತ್ತೆ. ಬೇರೆ ಭೂ ಪ್ರದೇಶಕ್ಕೆ, ಅಂದರೆ ನಿಮ್ಮ ಜಮೀನಿನ ಬೇರೆ ಭೂಮಿಗೆ ಯಾವ ರೀತಿ ಕಾಂಪನ್ಸೇಷನ್ ಸಿಕ್ಕುತ್ತೋ ಅದೇ ರೀತಿ ನಿಮಗೆ ಎ ಖರಾಬ್ಗೂ ಸಹ ಕಾಂಪನ್ಸೇಷನ್ ಸಿಕ್ಕುತ್ತೆ. ಆದರೆ ಬಿ ಖರಾಬ್ಗೆ ನಿಮಗೆ ಕಾಂಪನ್ಸೇಷನ್ ಸಿಕ್ಕಲ್ಲ. ಡಾಕ್ಯುಮೆಂಟಲ್ಲಿ ಇರ್ಬೋದು, ನಿಮ್ಮ ಡಾಕ್ಯುಮೆಂಟ್ಗಳಲ್ಲಿ ಬಿ ಖರಾಬ್ ಅಂತೇಳಿ ಮೆನ್ಷನ್ ಆಗಿರ್ಬೋದು, ಗೌರ್ಮೆಂಟಿಗೆ ಗೊತ್ತಿಲ್ಲದಲ್ಲೇ ನೀವು ಅದನ್ನು ಉಪಯೋಗಿಸ್ತಾನೂ ಇರ್ಬೋದು. ಆದರೆ ನಿಮಗೆ ಗೌರ್ಮೆಂಟ್ ಅಕ್ವೈರ್ ಮಾಡಿಕೊಂಡ್ರೆ, ಭೂಮಿ ಅಕ್ವೈರ್ ಮಾಡಿಕೊಂಡ್ರೆ ಬಿ ಖರಾಬ್ಗೆ ಕಾಂಪನ್ಸೇಷನ್ ಸಿಕ್ಕೋದಿಲ್ಲ. ಆದರೆ ಕೆಲವೊಂದು ಎಕ್ಸೆಪ್ಷನಲ್ ಕೇಸ್ಗಳಿದ್ದಾವೆ. ಹೆಂಗೆ ಅಂತ ಹೇಳಿದ್ರೆ, ನಮ್ಮ
ರೆವಿನ್ಯೂ ಡಿಪಾರ್ಟ್ಮೆಂಟ್ ನಮ್ಮ ಗೌರ್ಮೆಂಟ್ ಏನಾಗುತ್ತೆ ಆಫೀಸರ್ಸ್ಗಳು ಬಂದಿರ್ತಾರಲ್ಲ, ಅವರು ಕ್ಯಾಟಗರಿ ಅದು ಕ್ಲಾಸಿಫಿಕೇಶನ್ ಮಾಡಬೇಕಾದ್ರೆ ಇದು ಎ ಖರಾಬ್ ಅಥವಾ ಬಿ ಖರಾಬ್ ಅಂತೇಳಿ ಕ್ಲಾಸಿಫಿಕೇಶನ್ ಮಾಡಬೇಕಾದ್ರೆ ಎ ಖರಾಬ್ನ ಬಿ ಖರಾಬ್ ಅಂತೇಳಿ ಕನ್ಸಿಡರ್ ಮಾಡ್ಬಿಟ್ಟು ಕಾಂಪನ್ಸೇಷನ್ ಬರ್ದೇ ಇರೋ ತರ ಮಾಡ್ಬಿಡ್ತಾರೆ ನಿಮ್ಗೆ. ಅದನ್ನ ನೀವು ತುಂಬಾ ಎಚ್ಚರಿಕೆಯಿಂದ ಅದನ್ನ ಗಮನಿಸಬೇಕು. ಇನ್ ಕೇಸ್ ನಿಮ್ ಲ್ಯಾಂಡ್ ಏನಾದ್ರೂ ಗೌರ್ಮೆಂಟ್ಗೆ ಅಕ್ವೈರ್ ಆಗ್ತಾ ಇದ್ದು ನಿಮ್ಮಲ್ಲಿ ಎ ಖರಾಬ್ ಇತ್ತು ಅಂತ ಹೇಳಿದ್ರೆ ನೀವು ಅದನ್ನ ಸರಿಯಾಗಿ ಗಮನಿಸಬೇಕು. ಗೌರ್ಮೆಂಟ್ನವ್ರು ಕೆಲವೊಂದು ಟೈಮ್ ಏನ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳಿದ್ರೆ ಅದು ಬಿ ಖರಾಬ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬಿಟ್ಟು ನಿಮ್ ಕಾಂಪನ್ಸೇಷನ್ ತಪ್ಪಿಸ್ಬಿಡ್ತಾರೆ. ನೀವು ಎಚ್ಚರಿಕೆ ವಹಿಸ್ಬೇಕಲ್ಲಿ. ಇಫ್ ಇನ್ ಕೇಸ್ ಆ ರೀತಿ ಏನಾದ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ತರ ಒಂದು ಮಿಸ್ಲೀಡ್ ಮಾಡೋವಂಥದ್ದು ಅಥವಾ ಅವರು ತಪ್ಪು ತಿಳುವಳಿಕೆಯಿಂದ ಏನಾದ್ರು ಈ ತರದ್ದು ಏನಾದ್ರು ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನೀವು ಅದನ್ನ ಏನ್ ಮಾಡ್ಬೇಕು ಅಂದ್ರೆ ರೆಕ್ಟಿಫಿಕೇಶನ್ ಆಫ್ ರೆವಿನ್ಯೂ ರೆಕಾರ್ಡ್ಸ್ ಅಂತ ಹೇಳಿ ಒಂದು ಕೇಸ್ ಹಾಕೋಬೇಕಾಗತ್ತೆ. ಆ ಕೇಸಿನ ಮೂಲಕ ನೀವು ಕ್ಲಾಸಿಫಿಕೇಶನ್ ಸರಿ ಮಾಡಿಸ್ಬೇಕು. ಇದು ಬಿ ಖರಾಬ್ ಅಲ್ಲ, ಇದು ಎ ಖರಾಬು ಅಂತ ಹೇಳಿ ಸರಿಯಾಗಿ ನಿಮ್ ಡಾಕ್ಯುಮೆಂಟೇಶನ್ ನ ಮಾಡ್ಕೊಂಡು ಆಮೇಲೆ ಕಾಂಪನ್ಸೇಷನ್ಗೆ ಹಾಕೋಬಹುದು ನೀವು. ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತ ಹೇಳಿದ್ರೆ ಬಿ ಖರಾಬ್ ನಲ್ಲಿ ನೀವೇನಾದ್ರೂ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಸ್ಕೊಂಡಿದ್ರಿ ಅಂತ ತಿಳ್ಕೊಳ್ಳಿ, ಆದ್ರೂ ಸಹ ಗೌರ್ಮೆಂಟ್ ಬಂದ್ಬಿಟ್ಟು ಅದನ್ನ ಅಕ್ವೈರ್ ಮಾಡ್ಕೊಂಡ್ರೆ ನಿಮಗೆ ಯಾವುದೇ ರೀತಿಯಾಗಿರೋಂಥ ಪರಿಹಾರ ಸಿಗಲ್ಲ, ಕಾಂಪನ್ಸೇಷನ್ ಸಿಕ್ಕಲ್ಲ ನಿಮಗೆ. ಆ ಬಿಲ್ಡಿಂಗ್ ನ ಡೆಮಾಲಿಷನ್ ಮಾಡ್ಕೊಂಡು ಅದನ್ನ ದುಡ್ಡು ಕೊಡೋದಲ್ಲ ನಿಮಗೆ ಅಕ್ವೈರ್ ಮಾಡ್ಕೊಳ್ತಾರೆ. ಸೊ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ನೋಡಿ, ಇದನ್ನೆಲ್ಲ ನಾನೇನೀಗ ಕಾನ್ಸೆಪ್ಟ್ ಹೇಳಿದ್ನಲ್ಲ, ಎ ಖರಾಬ್ಗೂ ಬಿ ಖರಾಬ್ಗೂ ಇರುವಂತ ವ್ಯತ್ಯಾಸ ಮತ್ತೆ ಕಾಂಪನ್ಸೇಷನ್ ಅಲ್ಲಿ ಏನ್ ಇನ್ವಾಲ್ವ್ಮೆಂಟ್ ಇರುತ್ತೆ, ಮತ್ತೆ ಯಾವ ಸೆಕ್ಷನ್ ನಾನು ಹೇಳಿದಾಗೆ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ 1964 ನಲ್ಲಿ ಆ ರೂಲ್ 21(2) ಆಫ್ ಎ ಖರಾಬ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಅದೇ ರೀತಿ ರೂಲ್ 21(2)(b) ಬಿ ಖರಾಬ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಮತ್ತೆ ನಮ್ಮ ಆನರಬಲ್ ಹೈಕೋರ್ಟ್ ಸದಾಶಿವಯ್ಯ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕದಲ್ಲಿ ಈ ಅಕ್ವೈಸೇಷನ್ ಸಂಬಂಧಪಟ್ಟಂಗೆ ಯಾವುದು ಎ ಖರಾಬು ಯಾವುದು ಬಿ ಖರಾಬು, ಬಿ ಖರಾಬಿಗೆ ಕಾಂಪನ್ಸೇಷನ್ ಸಿಗ್ಬೇಕಾ ಬೇಡವಾ, ಇದನ್ನೆಲ್ಲಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ. ಆ ಕೇಸ್ ಲಾನ ಮತ್ತೆ ಈ ಸೆಕ್ಷನ್ ಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಿಮ್ಮಲ್ಲಿ ಏನಾದ್ರು ಅಡ್ವೊಕೇಟ್ಗಳು ಅಥವಾ ಲಾ ಸ್ಟೂಡೆಂಟ್ ಏನಾದ್ರು ಈ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ. ಅದರ್ವೈಸ್ ನೀವು ಕಾಮನ್ ಪರ್ಸನ್ ಆಗಿದ್ರೆ ನೀವು ಅಷ್ಟು ಡೀಟೇಲ್ ಆಗಿ ನೋಡುವಂತ ಅವಶ್ಯಕತೆ ಏನಿಲ್ಲ. ನಾನು ಹೇಳ್ತಿರೋಂತ ಎಚ್ಚರಿಕೆನ ನೀವು ವಹಿಸ್ಕೊಂಡು ನಿಮ್ಮ ಪ್ರಾಪರ್ಟಿನ ಸೇವ್ ಮಾಡ್ಕೊಂಡ್ರೆ ಅಷ್ಟು ಸಾಕು. ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಒಂದು ಕಾಮೆಂಟ್ ಹಾಕಿ. ಥ್ಯಾಂಕ್ ಯು ಸೊ ಮಚ್.